ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ನ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋನ ಶೂಟ್ ಮಾಡಿರೋವಂಥದ್ದು. ಬೆಳಗಿನ ತಿಂಡಿಗೋಸ್ಕರ ಅಂತ ಚಪಾತಿ ಹಾಗೆಯೇ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ಇನ್ನು ಲಂಚ್ಗೋಸ್ಕರ ಇದೆಲ್ಲ ಪ್ರಿಪೇರ್ ಮಾಡಿದ್ದೆ. ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೋತೀನಿ ಹಾಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೋತೀನಿ, ಇದನ್ನೆಲ್ಲ ಈಸಿಯಾಗಿ ಯಾವ ಥರ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನಂತೂ ಆ್ಯಪಲ್ ಸೈಡರ್ ವಿನೆಗರ್ನ ಕುಡಿತಾ ಇದ್ದೀನಲ್ವ, ಸೊ ಹಾಗಾಗಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಅದನ್ನು ಕುಡಿತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಡ್ತಾ ಇದ್ದೀನಿ. ಇದನ್ನು ನಾನು ಡೈಲಿ ತೊಗೊಳ್ಳೋದಿಲ್ಲ. ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಒಂದಿನ ಬಿಟ್ಟು ಒಂದಿನ, ಇಲ್ಲಾಂದರೆ 2 ಡೇಸ್ ಒನ್ಸ್, ಇಲ್ಲಾಂದರೆ 1 ವೀಕ್ಗೆ 3 ಡೇಸ್ ಈ ಥರ ತೊಗೊಳ್ಳುವಂಥದ್ದು. ಅದು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ. ಯಾವುದೇ ಆದ್ರೂ ಕೂಡ ಅತಿ ಆದರೆ ಅದು ಒಳ್ಳೆಯದಲ್ಲ. ಕಡಿಮೆ ಕ್ವಾಂಟಿಟಿಯಲ್ಲಿ ಏನೇ ತೊಗೊಂಡ್ರೂ ಕೂಡ ಅದು ಒಳ್ಳೆಯದೇ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗೇ ಹೋಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಎಳ್ನೀರು ತುಂಬಾ ಮುಖ್ಯ. ನೀರು ಕೂಡ ಅಷ್ಟೇ ಕುಡಿಬೇಕು. ಇವಾಗ ಎಳ್ನೀರನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಸಮ್ಮರ್ ಅಲ್ವಾ, ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ ನಮಗೆ ಪ್ರತಿದಿನ ಎಳ್ನೀರು ಕುಡಿದ್ರೆ ನೆಗಡಿ ಆಗಿಬಿಡುತ್ತೆ ಮತ್ತು ಶೀತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ದಿನ ಬಿಟ್ಟು ಒಂದಿನ, ವೀಕ್ಲಿ 3 to 4 ಡೇಸ್ ಅಷ್ಟೇ ಎಳ್ನೀರನ್ನ ಕುಡಿಯೋದು. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತುಂಬಾ ಒಳ್ಳೆಯದು ಅಲ್ವಾ, ಸೊ ಹಾಗಾಗಿ ನೀವು ಕೂಡ ಈ ಥರ ಎಳ್ನೀರನ್ನ ಡೈಲಿ ಕುಡಿಬೋದು. ಕೆಲವ್ರಿಗೆ ನಮ್ಮ ಥರ ಶೀತ ಆಗುತ್ತೆ ಅನ್ನೋದಾದರೆ ದಿನ ಬಿಟ್ಟು ದಿನ ಅಥವಾ ವಾರಕ್ಕೆ 3 ಸಾರಿ ಈ ಥರ ಸಹ ತೊಗೋಬೋದು. ಆದರೆ ಎಳ್ನೀರು ಸ್ಕಿನ್ಗೆ ಮತ್ತು ದೇಹಕ್ಕೆ ತುಂಬಾ ತಂಪು ಹಾಗೆ ಒಳ್ಳೆಯದು ಕೂಡ. ಅದಕ್ಕೋಸ್ಕರ ಇದನ್ನು ಕುಡಿತಾ ಇರೋವಂಥದ್ದು. ಮೊದಲೇ ಹೇಳಿದಾಗೆ ಇದಕ್ಕೆ ಏನಾದ್ರೂ ಆ್ಯಡ್ ಮಾಡಿಕೊಂಡು ಕುಡಿಯೋದು. ಈ ಎಳ್ನೀರು ನೋಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು, ಸೊ ಹಾಗಾಗಿ ಅಲ್ಲಿ ಸ್ಟಾಪ್ ಮಾಡಿ ಇನ್ನೊಂದು ಲೋಟಕ್ಕೆ ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಸ್ವಲ್ಪ ಮಾತ್ರ ಇತ್ತು. ಮತ್ತು ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ಇಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ನೆನೆಸಿಟ್ರೇ ಸಾಕು. ಅದು ಚೆನ್ನಾಗಿ ಬ್ಲೋಟಿಂಗ್ ಥರ ಆಗಿರುತ್ತೆ. ಅದನ್ನು ಇದ್ರೊಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಇದ್ರ ಜೊತೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೋಬೋದು. ಅಂದರೆ ಅದನ್ನು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ. ಇದೇ ಸ್ವೀಟ್ ಆಗಿತ್ತು ಅಂತಂದರೆ ಅದನ್ನೆಲ್ಲ ಹಾಕ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಬೇಕು ಅಂದರೆ ಸ್ವಲ್ಪ ಕಲ್ಸಕ್ರೆನೂ ಸಹ ಹಾಕ್ಕೋಬೋದು. ಎಳ್ನೀರನ್ನ ಪ್ಲೈನಾಗಿ ಎಳ್ನೀರು ಥರ ಕುಡಿದ್ರೇ ಚೆಂದ ಅದು. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕಿ ಕುಡ್ದಿದ ನಂತರ ಸ್ವಲ್ಪ ನೀರು ಕೂಡ ಬೇಕಾಗಿರುತ್ತಲ್ವ, ತುಂಬಿಸಿಟ್ಟಿರ್ತೀನಿ, ಬಂದ ತಕ್ಷಣ ಕುಡಿಯೋದಕ್ಕೆ ಬೇಕಾಗತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ನನಗೆ ಸ್ವಲ್ಪ ಬಿಸಿ ನೀರನ್ನ ಮಾಡಿಕೊಂಡು ಅದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಕುಡಿತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಒಂದು ಅರ್ಧ ಗಂಟೆ ಕುಡಿದ್ರೆ ಸಾಕು. ಆದರೆ ನಾನು ಎದ್ದಿದ ತಕ್ಷಣ ಇದನ್ನು ಮಾರ್ನಿಂಗ್ ಡ್ರಿಂಕ್ ಆಗಿ ತೊಗೊಂಡು ಅದಾದ ನಂತರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಂಡು ತಿಂಡಿನ ತಿನ್ನುವಂಥದ್ದು. ಇದೂ ಅಷ್ಟೇ, ನಾನು ಡೈಲಿ ಕುಡಿಯೋದಿಲ್ಲ. ಒಂದಿನ ಬಿಟ್ಟು ಒಂದಿನ ಕುಡಿಯೋದು, ಇಲ್ಲ ಅಂತಂದರೆ ಕೆಲವೊಂದು ಸರಿ ಬ್ಯಾಕ್ ಟು ಬ್ಯಾಕ್ ಆಗಿಬಿಟ್ಟಿರುತ್ತೆ. ಆದರೆ ಡೈಲಿ ಕುಡಿಯೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಕುಡಿತೀನಿ. ನನಗಂತೂ ಇದು ಸೂಟ್ ಆಗಿದೆ. ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಕೂಡ ಇರೋದಿಲ್ಲ. ನಿಮ್ಮ ಬಾಡಿ ಹೆಂಗಿರುತ್ತೆ ಮತ್ತು ನಿಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದಕ್ಕೆ ತಕ್ಕಂತೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದ ನಂತರ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಇವಾಗ ಬೆಳಗಿನ ತಿಂಡಿಗೋಸ್ಕರ ಅಂತ ಚಪಾತಿನ ಮಾಡಿ ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೆಸಿಪೀಸ್ಗಳನ್ನೂ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನು ತಂದು ಆಲ್ರೆಡಿ ಒಂದು 2 ಮಂತ್ಸ್ ಆಗಿತ್ತು. ಸೊ ಹಾಗಾಗಿ ಕೊನೆಯಲ್ಲಿರುತ್ತಲ್ವ, ಆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಹಾಕ್ಕೋತೀನಿ. ತಂದಿದ ತಕ್ಷಣ ಕೆಲವೊಂದು ಸಾರಿ ಜರಡಿ ಹಿಡಿದು ಹಾಕಿರ್ತೀನಿ ಬಾಕ್ಸ್ನಲ್ಲಿ. ಕೊನೆಯಲ್ಲಿ ಸ್ವಲ್ಪ ಹುಳ ಬರೋ ಚಾನ್ಸಸ್ ಇರುತ್ತಲ್ವ, ಸೊ ಹಾಗಾಗಿ ಜರಡಿ ಇಟ್ಕೊಳ್ಳೋದು ಏನೂ ಇರೋದಿಲ್ಲ. ಆದರೂ ನಮ್ಮ ಸಮಾಧಾನಕ್ಕೊಂದ್ಸತಿ ಈ ಥರ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದು. ಬಿಸಿ ನೀರಾದ್ರೂ ಹಾಕಿ ಕಲಿಸ್ಕೋಬೋದು, ಈ ಥರ ತಣ್ಣೀರಾದ್ರೂ ಹಾಕಿ ಕಲಿಸ್ಕೋಬೋದು. ನಾನು ಯೂಶ್ವಲಿ ತಣ್ಣೀರನ್ನೇ ಹಾಕಿ ಕಲಿಸ್ಕೋತೀನಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಅದ್ರ ಜೊತೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಸಿಟ್ಬಿಡ್ತು ಅಂತಂದರೆ ನಾವು ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಲಟ್ಸೋವಾಗ ಈಸಿಯಾಗಿ ಲಟ್ಟಿಸ್ಕೋಬೋದು. ಬೇಯಿಸೋವಾಗಲೂ ಕೂಡ ಬೇಗ ಬೇಯಿಸ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಹೇಗೆ ಅಂತಂದರೆ ಮೆಸೇಜ್ ಮಾಡ್ತಿರ್ತಾರೆ ನನಗೆ, ಚಪಾತಿ ಎಲ್ಲ ಬೇಯಿಸಿದ ನಂತರನೂ ಕೂಡ ಆ ಹಿಟ್ಟು ಥರ ಹಾಗೇ ಇರುತ್ತಲ್ವ, ಅದು ಹೇಗೆ ಬೆಂದಿದೆ ಅಂತಲೇ ಕಾಣಿಸೋದಿಲ್ಲ, ಆ ಥರ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ಥರ ನೀವು ಹಿಟ್ಟನ್ನು ಚೆನ್ನಾಗಿ ನಾದಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ನಂತರ ನೀವು ಚಪಾತಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ.
ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. 1 ಈರುಳ್ಳಿ ಮತ್ತು 1 ಟೊಮ್ಯಾಟೊನ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಮಸಾಲ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪನ ಒಗ್ಗರಣೆಗೆ ಹಾಕ್ಕೋತೀನಿ. ಯೂಶಲ್ ಆಗಿ ಪನ್ನೀರ್ ಬಟರ್ ಮಸಾಲ ಮಾಡಿದಾಗ ಫುಲ್ ಕ್ರೀಮ್ ಥರನೇ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಏನೂ ಹಾಕೋದಿಲ್ಲ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋತಾ ಇದ್ದೀನಲ್ವ, ಸೊ ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇರೋದು. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹ ಬೇಕಾಗುತ್ತೆ. ಅದನ್ನು ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬೇಯಿಸ್ಕೊಳ್ಳೋದಕ್ಕೆ ಅಂತ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಹಾಕೋತೀನಲ್ವ, ಅದನ್ನು ಕೂಡ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಅಥವಾ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೋದು. ನೀವು ಎಣ್ಣೆ ಬೇಡ ಅಂತಂದರೆ ಬರೀ ನೀರನ್ನು ಹಾಕಿ ಕುದಿಸ್ಕೊಂಡು ಅದಾದ ನಂತರ ಕೂಡ ಪೇಸ್ಟ್ ಮಾಡ್ಕೋಬೋದು. ಎರಡೂ ಕೂಡ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇದ್ದೇ ಇರುತ್ತೆ. ನಿಮಗೆ ಹೇಗೆ ಅನುಕೂಲ ಆ ಥರ ಮಾಡ್ಕೊಳ್ಳಿ. ನಾನಿವತ್ತು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಮಸಾಲಾನ ರುಬ್ಕೋತೀನಿ. ಇವಾಗ ಎಣ್ಣೆ ಕಾದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. 2 ಹುಳಿ ಟೊಮ್ಯಾಟೊದಲ್ಲಿ 1.5ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ, ಇನ್ನರ್ಧನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೇ ಸ್ವಲ್ಪ ಗೋಡಂಬಿನ ಸೇರಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಪುಡಿ ಇತ್ತು ಗೋಡಂಬಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂತಂದರೆ ನಾರ್ಮಲ್ ಗೋಡಂಬಿ ಇರುತ್ತಲ್ವ, ಅದನ್ನು ಸಹ ಹಾಕ್ಕೋಬೋದು. ಇವಾಗ ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಕೂಲ್ ಆದ ನಂತರ ಅದನ್ನು ರುಬ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಏನೆಲ್ಲ ಇತ್ತು ಅದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇನ್ನೊಂದು ಸೈಡಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಚಾಪಿಂಗ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪನ್ನೀರನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಕಟ್ ಮಾಡ್ಕೊಂಡಿದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಪನ್ನೀರನ್ನ ಫ್ರೈ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ನಾರ್ಮಲ್ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಡೈರೆಕ್ಟಾಗಿ ಸಹ ಹಾಕ್ಕೋಬೋದು. ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ಬರೀ ಪ್ಲೈನಾಗೆ ಹಾಕ್ಕೋತೀನಿ, ಕೆಲವೊಂದು ಸಾರಿ ಈ ಥರ ಫ್ರೈ ಮಾಡಿ ಸೇರಿಸ್ಕೊಳ್ಳೋದು. ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಸೈಡಲ್ಲಿ ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಈ ಗೋಡಂಬಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ, ಅದು ಕಂಪ್ಲೀಟಾಗಿ ಕೂಲಾಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಇನ್ನೂ ಕ್ರೀಮಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ ಅಂತ. ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಿ ಅಲ್ಲ, ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಕಂಪ್ಲೀಟಾಗಿ ಫುಲ್ ಕ್ರೀಮ್ ಥರ ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಬೇಕು ಅಂತಂದರೆ ರುಬ್ಕೊಳ್ಳೋದನ್ನೇ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಈರುಳ್ಳಿ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇರೋದ್ರಿಂದ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ರೇ ರುಚಿ ಬರೋದು. ಇಲ್ಲಾಂದರೆ ಫುಲ್ ಪಲ್ಯ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಈರುಳ್ಳಿ ಟೊಮ್ಯಾಟೊ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದೇ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೋತೀನಿ. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ಕಂಪ್ಲೀಟಾಗಿ ಬೆಣ್ಣೆಲೆ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಎಣ್ಣೆಲೂ ಸಹ ಮಾಡ್ಕೋಬೋದು. ಅದು ಕಾದಾದ ನಂತರ ಸ್ವಲ್ಪ ಜೀರಿಗೆ, ಕಸೂರಿ ಮೇಥಿನ ಹಾಕಿ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾಗ ರುಚಿ ಜಾಸ್ತಿ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೋಬೇಕು. ಬೇಕು ಅಂದರೆ ಜೀರಿಗೆ ಪುಡಿನ ಹಾಕ್ಕೋಬೋದು. ಇಲ್ಲ ಅಂತಂದರೆ ನಾವು ಆಲ್ರೆಡಿ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ.
ಹಾಕ್ಕೊಂಡಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ಈ ಹಂತದಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೋತೀನಿ. ಈ ಥರ ಪನ್ನೀರ್ ಬಟರ್ ಮಸಾಲ ಮಾಡಿದಾಗ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವೀಟಾಗಿ ಖಾರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವೀಟ್ನೆಸ್ ಇದ್ರೇ ಈ ಥರ ರೆಸಿಪಿಗಳೆಲ್ಲ ಟೇಸ್ಟ್ ಬರೋದು. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಕೆಲವ್ರಿಗೆ ಸ್ವೀಟ್ ಇರಲ್ಲ ಅಲ್ವಾ, ಅಂಥವ್ರು ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಬದಲಾಗಿ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು. ಯೂಶಲಾಗಿ ಸಕ್ಕರೆನೇ ಹಾಕ್ಕೊಳ್ಳೋದು. ಸೊ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅದಾದ ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನೆಲ್ಲ ಸೇರಿಸಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಳ್ಳೋದು. ಅದನ್ನು ಸಿಮ್ನಲ್ಲೇ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಒಲೆ ಇರುತ್ತಲ್ವ ಅದರಲ್ಲಿ, ಇನ್ನೊಂದು ದೊಡ್ಡ ಒಲೆ ಇರುತ್ತಲ್ವ ಅದರಲ್ಲಿ ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೂರ್ನಾಲ್ಕು ಚಪಾತಿ ಬೇಯಿಸ್ಕೊಳ್ಳೋ ಅಷ್ಟರಲ್ಲೇ ಪರ್ಫೆಕ್ಟಾಗಿ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿದೆ. ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಈ ಹಂತದಲ್ಲಿ ಗರಂ ಮಸಾಲಾನ ಹಾಕ್ಕೋಬೋದು, ಇಲ್ಲಾಂದರೆ ಹಾಕ್ಕೊಳ್ದೇನೂ ಇರ್ಬೋದು. ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ, ಇನ್ನೂ ರಿಚ್ ಆಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಪರ್ಫೆಕ್ಟಾಗಿ ಸೂಪರ್ ಸಾಫ್ಟಾಗಿರುವಂಥ ಚಪಾತಿ, ಅದ್ರ ಜೊತೆ ರುಚಿಯಾಗಿರುವಂಥ ಪನ್ನೀರ್ ಬಟರ್ ಮಸಾಲ, ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ತಿಂತಾ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು, ತೀರಾ ತೆಳುವಾಗಿಯೂ ಕೂಡ ಇಲ್ಲ, ತೀರಾ ಗಟ್ಟಿಯಾಗೂ ಕೂಡ ಇಲ್ಲ. ಪರ್ಫೆಕ್ಟಾಗಿ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ವ ಅದೇ ಥರ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ ಸರ್ವ್ ಮಾಡಿದ್ದೀನಿ. ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್. ಹಾಗೆ ಲಂಚ್ಗೋಸ್ಕರ ಅಂತ ತುಂಬ ಸಿಂಪಲ್ಲಾಗಿ ಮೆನುನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಬೆಂಡೆಕಾಯಿ ಇತ್ತು, ಅದನ್ನು ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿ ಸಬ್ಸಿಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ರುಚಿಯಾಗಿರುವಂಥ ಮಸೊಪ್ಪು ಮಾಡೋಣ. ಮಸೊಪ್ಪು ಮಾಡಿದ್ಮೇಲೆ ಮುದ್ದೆ ಮಾಡಲೇಬೇಕು, ಅವಾಗಲೇ ರುಚಿ ಅಲ್ವಾ ಮಸೊಪ್ಪಿಗೆ. ಇನ್ನೂ ಬಿಸಿ ಆಗಿರುವಂಥ ಅನ್ನ, ಇದನ್ನು ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಬೇಗ ಅಡುಗೆ ಮಾಡ್ಕೊಳ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋವಂಥದ್ದು. ಇವಾಗ ಸೊಪ್ಪನ್ನು ಕೂಡ ಇಲ್ಲಿ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ಇನ್ನೊಂದು ಸೈಡಲ್ಲಿ ಬೇಳೆನ ಕೂಡ ನೆನೆ ಹಾಕೋತಾ ಇದ್ದೀನಿ. ಬೇಳೆನ ನೆನೆ ಹಾಕಿ ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಸಹ ಸೇರಿಸ್ಕೋಬೋದು. ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೆತಾ ಇರಲಿ ಅಂತ ಇವಾಗ ಬೇಳೆನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಸೊಪ್ಪನ್ನು ಕೂಡ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ನಾನು ಸೊಪ್ಪನ್ನು ಈ ಕಾಂಡ ಏನಿದೆ ಅಲ್ವಾ ಅದರ ಸಮೇತನೇ ಬಿಡಿಸಿಟ್ಕೊಂಡಿರ್ತೀನಿ, ಬರೀ ಬೇರು ಮಾತ್ರ ತೆಗೆದಿರ್ತೀನಿ ಅಷ್ಟೇ. ಮಸೊಪ್ಪೆಲ್ಲ ಮಾಡ್ಕೊಂಡಾಗ ಈ ರುಬ್ಕೋತೀವಲ್ವ, ಸೊ ಹಾಗಾಗಿ ಜಾಸ್ತಿ ನಾರ್ ಥರ ಅಂತ ಅನ್ಸೋದಿಲ್ಲ. ಆದರೆ ನಾವು ವಡೆ ಅಥವಾ ಏನಾದ್ರೂ ಉಪ್ಪಿಟ್ಟಿಗೆಲ್ಲ ಹಾಕಿದಾಗ ಕಡ್ಡಿ ಥರ ಇರೋದನ್ನೆಲ್ಲ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ, ಬರೀ ಸೊಪ್ಪು ಮಾತ್ರ ಹಾಕ್ಕೋಬೇಕಾಗತ್ತೆ. ಈ ಥರ ಸಾಂಬಾರ್ ಪಲ್ಯ ಇಲ್ಲ ಅಂತಂದರೆ ಈ ಥರ ಮಸೊಪ್ಪೆಲ್ಲ ಮಾಡಿದಾಗ ಕಡ್ಡಿ ಸಮೇತನೇ ಸೇರಿಸ್ಕೋಬೋದು. ಸೊ ಹಾಗಾಗಿ ನೀಟಾಗಿ ಕಡ್ಡಿ ಸಮೇತನೇ ಬಿಡಿಸಿಟ್ಕೊಂಡಿರ್ತೀನಿ. ಇವಾಗ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ರಫ್ ಆಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅಂದರೆ ಬೇಳೆ ಮತ್ತು ಸೊಪ್ಪಿನ ಜೊತೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊನು ಕೂಡ ಹಾಕಿ
ಬೇಯಿಸ್ಕೋಬೇಕು. ರುಬ್ಬುವಾಗ ಅದನ್ನು ಸಮೇತ ಹಾಕಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾನು ಯೂಶಲಾಗಿ ಇದೇ ಥರನೇ ಮಾಡೋದು. ತುಂಬ ಜಾಸ್ತಿ ಮಸಾಲೆ ಏನು ಹಾಕ್ಕೊಳ್ಳೋದಿಲ್ಲ, ತುಂಬ ಸಿಂಪಲ್ ಮಸಾಲೆ. ಇದನ್ನು ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ನಮ್ಮನೆಯಲ್ಲಿ ಯೂಶಲಾಗಿ ಎಲ್ಲ ಸೊಪ್ಪನ್ನು ಹಾಕಿ ಮಾಡ್ತಾರಲ್ವ, ಆ ಥರ ಮಸ್ಸೊಪ್ಪು ತುಂಬಾ ಕಡಿಮೆ ಮಾಡ್ತಾ ಇದ್ದಿದ್ದು. ಈ ಥರ ಬರೀ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಸ್ಸೊಪ್ಪು ಮಾಡ್ತಾರಲ್ವ, ಅದನ್ನೇ ಮಾಡ್ತಾ ಇದ್ದಿದ್ದು. ನನಗಂತೂ ತುಂಬ ಇಷ್ಟ ಈ ಮಸ್ಸೊಪ್ಪು. ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಉಂಡೆ ಸಮೇತನೇ ಹಾಕ್ಕೋಬೋದು ಬೇಯೋದಕ್ಕೆ. ಕೆಲವೊಂದು ಸಾರಿ ಮೇಲ್ಗಡೆ ಟೊಮ್ಯಾಟೊ ತುಂಬಾ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಹುಳ ಬಿದ್ದುಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಕಟ್ ಮಾಡಿ ಅದಾದ ನಂತರನೇ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೋತೀನಿ. ಕಂಪ್ಲೀಟಾಗಿ ಉಂಡೆ ಥರನೇ ಬೇಯೋದಕ್ಕೆ ಹಾಕ್ಕೊಳ್ಳೋದಿಲ್ಲ. ನಂತರ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಅರ್ಧ ಕಟ್ ಮಾಡಿ ಬೇಯೋದಕ್ಕೆ ಹಾಕ್ಕೊಳ್ಳೋದು. ಹಾಗೆ ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗಲೇ. ಒಗ್ಗರಣೆಗೂ ಅಷ್ಟೇ ತುಂಬಾ ಸಿಂಪಲ್. ಈ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 2 ಒಣಗಿರುವಂಥ ಮೆಣಸಿನ್ಕಾಯಿ. ಇನ್ನು ಬೇಯಿಸ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಜೊತೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 3ರಿಂದ 4 ಎಷ್ಟಲಷ್ಟು ಅಷ್ಟೇ ಚಿಕ್ಕದು, ಹಾಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೋತೀನಿ. ಹಾಗೆಯೇ ಇವಾಗ ಈ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋದು. ನಾನು 2 ಟೊಮ್ಯಾಟೊ ತೊಗೊಂಡಿದ್ದೆ ಅಲ್ವಾ, ಅಂದರೆ 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಅರ್ಧದಷ್ಟು ಈ ಬೆಂಡೆಕಾಯಿ ಪಲ್ಯಗೆ ಬಳಸ್ಕೋತೀನಿ, ಇನ್ನು 1/2 ಸಾಂಬಾರಿಗೆ ಬಳಸ್ಕೊಳ್ಳೋದು. ಆ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಸಹ ಬೇಕು, ಅದನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತು ಅಂದರೆ ಆಲ್ಮೋಸ್ಟ್ ಚಾಪಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಇನ್ನು ಬರೀ ಅಡುಗೆ ಮಾತ್ರ ಮಾಡ್ಕೊಳ್ಳೋದಿರುತ್ತೆ ಅಷ್ಟೇ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ಗೂ ಕೂಡ ಇಟ್ಕೋತಾ ಇದ್ದೀನಿ. 1 ಲೋಟದಷ್ಟು ಸಾಕಾಗುತ್ತೆ. ಮುದ್ದೆ ಮಾಡೋದ್ರಿಂದ ಜಾಸ್ತಿ ಏನೂ ಬೇಕಾಗಿರೋದಿಲ್ಲ. ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೋತೀನಿ ಅಂತಂದರೆ, ರೈಸ್ ಐಟಮ್ ಏನಾದರೂ ಮಾಡಿದಾಗ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡ್ಕೊಂಡಿರ್ತೀನಿ. ಡಿನ್ನರ್ಗೆ ಏನಾದರೂ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಬ್ರೇಕ್ಫಾಸ್ಟ್ನ ಸಿಂಪಲಾಗಿ ಮಾಡ್ಕೊಂಡಿರ್ತೀನಿ, ಅಂದರೆ 1 ಟೈಮ್ಗೆ ಆಗೋಷ್ಟು ಮಾತ್ರ. ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಿದಾಗ ರಾತ್ರಿಗೂ ಕೂಡ ಅದೇ ಆಗೋ ಥರನೇ ಮಾಡ್ಕೊಳ್ಳೋದು. ಇವತ್ತು ಚಪಾತಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಾಲಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಸಾಯಂಕಾಲಕ್ಕೂ ಕೂಡ ಇದೇ ಆಗುತ್ತೆ. ಇನ್ನು ನೈಟ್ ಮುದ್ದೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ರೈಸ್ ಮಾಡ್ಕೊಳ್ಳೋದು, ಆ ಥರ ಏನೂ ಮಾಡ್ಕೊಳ್ಳೋದಿಲ್ಲ. ಒಟ್ಟಿಗೆನೇ ಈ ಥರ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಆರಾಮಾಗಿ 1 ಟೈಮ್ ನಾವು ಫ್ರೀ ಆಗಿರ್ಬೋದು ಅಂತ. ಇನ್ನು ಸಾಂಬಾರು ಮಸಾಲೆಗೆ ತೆಂಗಿನಕಾಯಿ ಬೇಕು, ಅದನ್ನು ಕೂಡ ಒಡೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಳೆ ಜಾಸ್ತಿ ಬೇಕು ಅಂದರೆ ಬೇಳೆನ ಹಾಕ್ಕೋಬೋದು, ಇಲ್ಲ ಸೊಪ್ಪು ಜಾಸ್ತಿ ಬೇಕು ಅಂದರೆ ಸೊಪ್ಪನ್ನು ಹಾಕ್ಕೋಬೋದು. ನಿಮಗೆ ಮಸೊಪ್ಪು ಫುಲ್ ಗ್ರೀನ್ ಕಲರ್ ಬೇಕು ಅಂದರೆ ಸೊಪ್ಪನ್ನು ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಪರವಾಗಿಲ್ಲ, ಒಂದು ರೇಂಜ್ಗೆ 2 ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಕೋತೀವಿ ಅಂದರೆ ಈ ಥರ ಹಾಕಿ ಮಾಡ್ಕೋಬೋದು. ನಂತರ ಇದಕ್ಕೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಹುಳಿ ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಇದರೊಳಗಡೆ ಸೇರಿಸಿ ಇದಕ್ಕೆ ಬೇಯುವಷ್ಟು ನೀರನ್ನು ಹಾಕ್ಕೋಬೇಕು. ಹಾಕಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಷಲಷ್ಟು ಕೂಗಿಸ್ಕೊಳ್ಳೋದು. ಬೇಳೆನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ರುಬ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತ. ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಸಾಂಬಾರೆಲ್ಲ ಆದ ನಂತರ ಕೊನೆಯಲ್ಲಿ ಉಪ್ಪನ್ನು ಹಾಕ್ಕೋತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೂ ಕೂಡ ಇಟ್ಟಿದ್ದೆ. ಇವಾಗ 2 ಕೂಡ ರೆಡಿಯಾಗಿತ್ತು. ಹಾಗೆ ಸಾಂಬಾರು ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಗಿತ್ತು. ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಕೂಲ್ ಆಗಲಿ ಅಂತ. ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೀರನ್ನು ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕುದಿಲಿಕ್ಕೆ ಇಟ್ಕೋತೀನಿ. ಅದು ಕುದಿಯೋಷ್ಟರಲ್ಲಿ ರಾಗಿ ಹಿಟ್ಟನ್ನೆಲ್ಲ ಎತ್ತಿಟ್ಕೊಂಡು ಇನ್ನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮುದ್ದೆ ಕೋಲು, ಒಂದು ಪಾತ್ರೆಗೆ ನೀರು, ಹಾಗೆ ಒಂದು ಚಿಕ್ಕ ಸೌಟು ಬೇಕಾಗುತ್ತೆ. ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಅಷ್ಟರಲ್ಲಿ ನೀರು ಕಾದಿರುತ್ತೆ. ಹಿಟ್ಟನ್ನು ಹಾಕಿ ಮುದ್ದೆನ ಮಾಡ್ಕೊಳ್ಳೋದಷ್ಟೇ, ಬೇಗ ಆಗೋಗ್ಬಿಡುತ್ತೆ ಮುದ್ದೆ, ತುಂಬ ಈಸಿ. ಮತ್ತು ಈ ಸೊಪ್ಪು ಸಾಂಬಾರೆಲ್ಲ ಮಾಡಿದಾಗ ಒಳ್ಳೆ ರುಚಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಮುದ್ದೆನ ಮಾಡ್ಕೋತಾ ಇದ್ದೀನಿ. ಇವಾಗ ಮುದ್ದೆ ಕೋಲ್ಗೆ ಸ್ವಲ್ಪ ನೀರನ್ನು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ನೀರು ಕೂಡ ಕಾದಿತ್ತು. ಡೈರೆಕ್ಟಾಗಿ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡ್ಬಿಡ್ತೀನಿ. ನನಗೆ ಮುದ್ದೆ ಮಾಡೋದು ಇವಾಗ ಪರ್ಫೆಕ್ಟಾಗಿ ಬಂದುಬಿಟ್ಟಿದೆ ಅಲ್ವಾ, ಒಂದು ಕೂಡ ಗಂಟಿರೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ. ಮತ್ತು ಸ್ವಲ್ಪ ನೀರಿಗೆ ಹಿಟ್ಟನ್ನು ಹಾಕಿ ಅದನ್ನು ಕಲಸಿ ಇದ್ರೊಳಗಡೆ ಹಾಕಿ ಅದು ಕುದೀತಾ ಇರುವಾಗ ಹಿಟ್ಟನ್ನು ಹಾಕಿ ಆ ಥರ ಏನು ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟನ್ನೇ ಕುದೀತಾ ಇರೋವಂಥ ನೀರಿಗೆ ಹಾಕಿ ಚೆನ್ನಾಗಿ ಈ ಥರ ಹೊಂದಿಸ್ಕೊಂಡ್ಬಿಡ್ತೀನಿ. ನಾನು ಮುದ್ದೆ ಮಾಡೋದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಂಡಿಲ್ಲ. ನಾನು ಹೆಂಗೆ ಮಾಡಿದ್ದೀನಿ ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ ಅಂತ. ಅಂದರೆ ತೀರಾ ಗಟ್ಟಿಯಾಗೂ ಕೂಡ ಆಗೋದಿಲ್ಲ, ತೀರಾ ತೆಳುವಾಗಿ ಕೂಡ ಆಗೋದಿಲ್ಲ, ಪರ್ಫೆಕ್ಟಾಗಿ ಆಗಿರುತ್ತೆ. ಇನ್ನು ರಾಗಿ ಮುದ್ದೆ ಮಾಡೋವಾಗ ನಾನು ಅಳತೆ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಕಣ್ಣಳತೆಯಲ್ಲೇ ಮಾಡ್ಕೋತೀನಿ. ಸ್ವಲ್ಪ ನೀರು
ಆ ನೀರು ನೋಡಿದಾಗ್ಲೇ ಇಷ್ಟು ಹಿಟ್ಟು ಹಾಕ್ಕೋಬೇಕು ಅಂತ ಗೊತ್ತಾಗುತ್ತೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದಲ್ಲ. ಸೊ ಹಾಗಾಗಿ ಅಳತೆ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಹಿಟ್ಟು ಮತ್ತು ನೀರನ್ನು ಕಣ್ಣಳತೆಯಲ್ಲೇ ಹಾಕಿ ಮಾಡ್ಕೊಳ್ಳೋದು. ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ತುಂಬ ಜನ ಇದೇ ಥರ ಮಾಡೋದು, ಅಳತೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ನಮ್ಮಮ್ಮ, ನಮ್ಮ ಅತ್ತೆ, ಅಜ್ಜಿದಿರೆಲ್ಲ ಹೀಗೆ ಅಲ್ವಾ, ಬರೀ ಕಣ್ಣಳತೆಯಲ್ಲೇ ಮಾಡ್ತಾ ಇದ್ದಿದ್ದು. ಈ ನಡುವೆ ನಾವುಗಳು ಅಳತೆ ಅಂತ ಅಂದ್ಕೊಂಡಿರೋದಷ್ಟೇ. ಇವಾಗ ನಾನು ಕೂಡ ಕಣ್ಣಳತೆಯಲ್ಲೇ ಮಾಡ್ತೀನಿ ಆಲ್ಮೋಸ್ಟ್. ಇವಾಗ ನೋಡಿ ಈ ಥರ ಚೆನ್ನಾಗಿ ಹೊಂದಿಸ್ಕೊಂಡು ನೀಟಾಗಿ ಸುತ್ತಲೂ ಕೂಡ ಅಂಟ್ಕೊಂಡಿರುತ್ತಲ್ವ, ಅದನ್ನೆಲ್ಲ ತೆಗೆದು ಈ ಥರ ಫ್ಲ್ಯಾಟ್ ಮಾಡಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಚೂರು ಮಾತ್ರ ಕೈನ ಒದ್ದೆ ಮಾಡಿಕೊಂಡು ಈ ಥರ ಫ್ಲ್ಯಾಟ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 8ರಿಂದ 10 ನಿಮಿಷ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ತಳ ಕೂಡ ಹಿಡಿಯೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಹಿಟ್ಟೆಲ್ಲ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಹಸಿ ಹಿಟ್ಟು, ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ರೈಸ್ ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮುದ್ದೆ ಬೇಯ್ತಾ ಇರಲಿ ಇನ್ನೊಂದು ಸೈಡಲ್ಲಿ ಸಣ್ಣಕ್ಕೆ. ಆನಂತರ ಇಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಾನಿವತ್ತು ಬೆಂಡೆಕಾಯಿನ ಸೆಪ್ರೇಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಪಲ್ಯನ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ, ಲೋಳೆ ಥರ ಸಹ ಆಗೋದಿಲ್ಲ. ನಂತರ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಟೊಮ್ಯಾಟೊನು ಕೂಡ ಸೇರಿಸಿ ಅದಾದ ನಂತರ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಕೊಳ್ಳೋದು. ನೋಡ್ತಿರ್ಬೋದು, ಹಸಿ ಬೆಂಡೆಕಾಯಿನೇ ಸೇರಿಸ್ಕೊಂಡಿದ್ದೀನಿ, ಸೆಪ್ರೇಟಾಗಿ ಏನೂ ಫ್ರೈ ಮಾಡ್ಕೊಂಡಿಲ್ಲ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ, ಕ್ರಂಚಿನೆಸ್ ಹಾಗೆ ಇರುತ್ತೆ, ಲೋಳೆ ಥರ ಸಹ ಅನಿಸೋದಿಲ್ಲ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು. ಅದಾದ ನಂತರ ಸ್ವಲ್ಪ ಮಸಾಲ ಪೌಡರ್ಗಳನ್ನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅಂದರೆ ಯಾವುದೇ ಮಸಾಲೆನ ಹಾಕ್ಕೊಳ್ಳದೆ ಸಹ ಬೆಂಡೆಕಾಯಿ ಪಲ್ಯನ ಮಾಡ್ಕೋಬೋದು. ಅಂದರೆ ಬೆಂಡೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡ್ಕೋತೀವಲ್ವ, ಆ ಥರ ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ. ಇದು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ರೈಸ್ ಜೊತೆ ನೆಂಚ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈಗ ಹುಳಿ ಏನಾದ್ರೂ ಬೇಕು ಅಂತಂದರೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ನಾವು ಹುಳಿ ಟೊಮೆಟೊನೇ ಸೇರಿಸ್ಕೊಳ್ಳೋದ್ರಿಂದ ಹುಳಿನ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಹಾಗೆ ನಾವು ಸಾಂಬಾರಿಗೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಲಾಗಿರುತ್ತೆ. ಸಾಂಬಾರನ್ನ ಯಾವ ಪಾತ್ರೆನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಲ್ವ, ಡೈರೆಕ್ಟಾಗಿ ಅದೇ ಪಾತ್ರೆಗೇ ನೀರನ್ನು ಶೋಧಿಸ್ಕೊಂಡ್ಬಿಡ್ತೀನಿ. ಹಾಗೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಈ ಥರ ಸ್ವಲ್ಪ ಲೂಸ್ ಮಾಡಿ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡ್ತೀನಿ. ಇವಾಗ ಅದು ಕೂಡ ಕೂಲಾಗಬೇಕು, ಸಾಂಬಾರು ಕೂಡ ರೆಡಿ ಆಗಿರಬೇಕು. ಅದೆಲ್ಲ ಕೂಲಾಗೋ ಅಷ್ಟರಲ್ಲಿ ಮುದ್ದೆನೂ ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾನು ಮತ್ತೆ ಅದನ್ನು ಹೊಂದಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಮುದ್ದೆನ ಕಟ್ಕೊಳ್ಳೋದು. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಕೂಡ ಹಸಿಯಾಗಿರೋದಿಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ, ಒಂದು ಕೂಡ ಗಂಟಿರೋದಿಲ್ಲ. ಹಾಗೆಯೇ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಇದನ್ನು ಮಾಡ್ಕೊಳ್ಳೋದಕ್ಕೆ. ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು, ಸಿಂಪಲಾಗಿ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡ್ತಿರ್ಬೋದು ನೀವು, ಈ ಚಾಪಿಂಗ್ ಬೋರ್ಡ್ ಏನಿತ್ತು ಅದಕ್ಕೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಮುದ್ದೆನ ಕಟ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ಸಿಂಪಲ್, ಬೆಣ್ಣೆ ಥರ ಇತ್ತು. ನಾನು ಮೊದಲೇ ಹೇಳ್ದಾಗೆ ತೀರಾ ಮುರಿಯೋಕ್ಕಾಗದೇ ಇರೋ ಥರ ಗಟ್ಟಿ ಥರ ಇರೋದಿಲ್ಲ, ನುಂಗೋಕ್ಕಾಗದೇ ಇರೋ ಥರ ಗಟ್ಟಿ ಥರ ಇರೋದಿಲ್ಲ, ಇನ್ನು ಫುಲ್ ಕೈಗೆ ಅಂಟ್ಕೊಳ್ಳೋ ಥರ ಸಾಫ್ಟಾಗೂ ಕೂಡ ಇರೋದಿಲ್ಲ. ಪರ್ಫೆಕ್ಟಾಗಿ ಮೀಡಿಯಮ್ ಆಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋತಾ ಇದ್ದೀನಿ ಅಂತ. ಅದೇ ಥರ ಎಲ್ಲ ಮುದ್ದೆನೂ ಕೂಡ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಮುದ್ದೆ ಪಾತ್ರೆನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಂದರೆ ನಾನು ತುಂಬ ಡೀಪಾಗೇನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವೊಬ್ರು ಮಾಡಿದಾಗ ತಳ ಪೂರ್ತಿ ಸೀದೋಗೋ ಥರ ಆಗಿಬಿಟ್ಟಿರುತ್ತೆ, ಹಾಗೆ ರೊಟ್ಟಿ ಥರ ಬಂದುಬಿಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಅಷ್ಟು ನೀಟಾಗಿ ಕ್ಲೀನಾಗಿರುತ್ತೆ. ನಾನು ಮಾಡೋವಂಥ ಮುದ್ದೆ ಪಾತ್ರೆಗೆ ಸ್ವಲ್ಪ ಮಾತ್ರ ಅಂಟ್ಕೊಳ್ಳುತ್ತೆ ಅಷ್ಟೇ. ಇವಾಗ ಮುದ್ದೆ ಎಲ್ಲ ಮಾಡ್ಕೊಂಡಿದ್ದಾಯಿತು, ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಬೆಂದಿರುವಂಥ ಬೇಳೆ, ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ಈ ಹಂತದಲ್ಲೇ ಇದಕ್ಕೆ ನಿಮಗೆ ಎಷ್ಟು ಬೇಕು ಖಾರ ಅದಕ್ಕೆ ತಕ್ಕಂತೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಧನಿಯಾ ಪುಡಿ, ಈ ಅಚ್ಕಾರದ ಪುಡಿ ಆ ಥರ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ಒಂದೇ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಆಗಿರ್ಬೋದು, ಯಾವುದೇ ಸಾಂಬಾರು ಆಗಿರ್ಬೋದು, ಒಂದೇ ಸಾಂಬಾರು ಪುಡಿನೇ ಬಳಸ್ಕೊಳ್ಳೋದು.
ಇವಾಗ ಅದನ್ನು ರುಬ್ಕೊಂಡಿದ್ದಾಯಿತು. ನೀರನ್ನು ಶೋಧಿಸಿ ಇಟ್ಕೊಂಡಿದ್ವಿ ಅಲ್ವಾ ಸಾಂಬಾರು ಪಾತ್ರೆ, ಅದಕ್ಕೇ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ಗಂಟೆಲ್ದಂಗೆ ಈ ಹಂತದಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಏಕೆಂದರೆ ಮಸಾಲೆ ಗಂಟು ಥರ ಆಗೋ ಚಾನ್ಸಸ್ ಇರುತ್ತೆ ಡೈರೆಕ್ಟಾಗಿ ನಾವು ಒಲೆ ಮೇಲೆ ಇಟ್ಟರೆ. ಅದಕ್ಕೋಸ್ಕರ ಈ ಥರ ಮೊದಲಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು 1 ಗಂಟೆಲ್ದಂಗೆ ಅದಾದ ನಂತರ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಯೋ ಹಂತದಲ್ಲಿ ಇದಕ್ಕೆ ಒಗ್ಗರಣೆನ ಕೊಟ್ಕೋಬೇಕು. ಒಗ್ಗರಣೆ ಕೂಡ ತುಂಬಾ ಸಿಂಪಲ್. ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆನ ಕೊಟ್ಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್, ಜಾಸ್ತಿ ಮಸಾಲೆ ಏನು ಹಾಕ್ಕೊಂಡಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಅಷ್ಟು ರುಚಿಯಾಗಿರುವಂಥ ಸಾಂಬಾರಾಗಿರುತ್ತೆ ಇದು. ನಾನು ಮೊದಲೇ ಹೇಳಿದಾಗೆ ನಾರ್ಮಲಾಗಿ ಎಲ್ಲ ತರಹದ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋ ಮಸ್ಸೊಪ್ಪೆ ಒಂಥರ ಇರುತ್ತೆ. ಈ ಥರ ಬರೀ ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋ ಮಸ್ಸೊಪ್ಪೆ ಒಂಥರ ಇರುತ್ತೆ. ಇವಾಗ ಊಟನ ಬಡಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಬಿಸಿ ಅನ್ನ, ಅದ್ರ ಜೊತೆ ಮಸ್ಸೊಪ್ಪು, ಸೈಡಲ್ಲಿ ಬೆಂಡೆಕಾಯಿ ಪಲ್ಯ, ಬೇಕು ಅಂದರೆ ಉಪ್ಪಿನಕಾಯಿ, ಇನ್ನೊಂದು ಹಪ್ಪಳ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆ. ಇದಾಗಿತ್ತು ಇವತ್ತಿನ ಲಂಚ್. ಇದೇ ಕೂಡ ಡಿನ್ನರ್ಗೂ ಕೂಡ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.